ಸ್ಪಂದನ ಕಿವುಡ ಮತ್ತು ಮೂಗ ಮಕ್ಕಳ ವಿಶೇಷ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆ ವಾರ್ಷಿಕ ಸ್ನೇಹ ಸಮ್ಮೇಳನ. ಶ್ರೀ ವೆಂಕಟೇಶ್ವರ ಗ್ರಾಮಾಂತರ ಶಿಕ್ಷಣ ಸಮಿತಿ ಗದಗ ಸ್ಪಂದನ ಕಿವುಡ ಮತ್ತು ಮೂಗ ಮಕ್ಕಳ ವಿಶೇಷ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆ ಗದಗ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಶ್ರವಣದೋಷವುಳ್ಳ ವಿಶೇಷಚೇತನರಿಗಾಗಿ ವಧುವರರ ಕಲ್ಯಾಣ ವೇದಿಕೆ ಉದ್ಘಾಟನೆ ಕಾರ್ಯಕ್ರಮ ಶಾಲಾ ಆವರಣದಲ್ಲಿ ಮಂಗಳವಾರ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಮಿತಿಯ ಅಧ್ಯಕ್ಷರಾದ ಡಾ ಶಿವನಗೌಡ ದ್ಯಾವನಗೌಡರ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕೃಷ್ಣಗೌಡ ಎಚ್ ಪಾಟೀಲ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ನಾಯಕರು ಆಗಮಿಸಿದ್ದರು. ಕೆ ಮಹಾಂತೇಶ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿಗಳು, ಗದಗ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಗದಗ ಇವರು ಕಾರ್ಯಕ್ರಮ ಉದ್ಘಾಟಿಸಿದರು. ಅತಿಥಿಗಳಾಗಿ ಫಕೀರಪ್ಪ ಹೆಬಸೂರ ಜಿಲ್ಲಾ ಅಧ್ಯಕ್ಷರು, ಕುರುಬರ ಸಂಘ ಗದಗ ಹಾಗೂ ಮಾಜಿ ನಗರಸಭಾ ಸದಸ್ಯರು ಶರಣಬಸಪ್ಪ ಗುಡಿಮನಿ ಅಧ್ಯಕ್ಷರು, ಚೇಂಬರ್ ಆಫ್ ಕಾಮರ್ಸ್ ಬಸವರಾಜ ಬಿಂಗಿ ಅಧ್ಯಕ್ಷರು, ಅಖಿಲ ಭಾರತ ಗಾಣಿಗ ಸಂಘ ಗದಗ ಆಗಮಿಸಿದರು. ನಂತರ ಮಕ್ಕಳಿಂದ ಮನರಂಜನಾ ಕಾರ್ಯಕ್ರಮ ಜರುಗಿದವು. ಈಗಿನ ಸಂದರ್ಭದಾಗ ಸನ್ಮಾನ್ಯ ಎಚ್ ಕೆ ಪಾಟೀಲ್ ನಡೆಸ್ತಾ ಇದ್ದೇವೆ. ಯಾಕಂದ್ರೆ ಅವಾಗಿನ ಒಂದು ಇದೆಲ್ಲ ಪೂರ್ತಿ ಜಂಗಲ್ ಬೆಳೆದಿತ್ತು. ಈ ಒಂದು ಜಾಗವನ್ನು ನಾವು ತಗೊಂಡು ಆ ಒಂದು ಕಾರ್ಯಕ್ರಮ ಕೊಡುಗೆ ಅವರು ಈ ವಾರ್ಡಿನ ಮೆಂಬರ್ ಅಂತ ಹೇಳಿ ಚಂದ್ರ ಈ ಜಾಗನ ಹುಟ್ಟು ಹಾಕಿದ್ವಿ. ಹುಟ್ಟು ಹಾಕಿ 2016 ನಮ್ಮ ಸಾಹೇಬರು ಸಾಕಷ್ಟು ರೀತಿಯಿಂದ ನಾವು ಅಮೌಂಟ್ ಹೇಳೋದು ಬೇಡ. ನಾವು ಈ ಒಂದು 30 ಬಡತನ ಅವ್ರು ಯಾವಾಗಲೂ ವ್ಯಕ್ತಿ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥ ಶ್ರೀಮಂತ ವಿಶೇಷ ನಮ್ಮ ಶಕ್ತಿಯವರು. ಯಾಕಂತಂದ್ರೆ ನಮ್ಮ ಇಲಾಖೆ ಅಧಿಕಾರಿಗಳು ಸಾಕಷ್ಟು ಇಲಾಖೆಯೊಳಗೆ ಎಲ್ಲ ನಮ್ಮ ಎಲ್ಲ ತಾಲೂಕಿರ್ತಕ್ಕಂಥ ಅಂಗವಿಕಲ ಅಂತಂದ್ರೆ ಒಂದೇ ತರ ಅಲ್ಲ. ಕಿವುಡು ಮುಖ ಇರ್ಬೋದು, ಬುದ್ಧಿಮಾಂದ್ಯ ಇರ್ಬೋದು, ಅಂಧ ಮಕ್ಕಳು ಇರ್ಬೋದು, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ಬೋದು, ಎಲ್ಲ ಒಂದು ಸಹಭಾವದಿಂದ ಒಳ್ಳೆಯ ರೀತಿಯಿಂದ ಎಲ್ಲರಿಗೂ ಕೂಡ ಏನ್ ಸಾಧನ ಸರ್ಕಾರ ಆಗಲಿ ಎಲ್ಲ ರೀತಿಯಿಂದ ಮಾಡ್ಕೊತ ಬಂದಿದ್ದಾರೆ, ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ನಮ್ಮ ಒಂದು ವಿಶೇಷ ಮಕ್ಕಳಿಗೆ ಕೂಡ ಸುಮಾರು ಹೋದ ವರ್ಷ ನಾವು ನಮ್ಮ ಎಲ್ಲ ವಿಶೇಷ ಮಕ್ಕಳಿಗೆ ಡಿಜಿಟಲ್ ಹಿಯರಿಂಗ್ ಏಡ್ಸ್ಗಳಿಗೆ ನಾವು ಒಂದು ಮನೆ ಕೊಟ್ಟಿದ್ವಿ. ಸೊ ಅದೊಂದು ದಯಮಾಡಿ ಈ ವರ್ಷ ಅಕಾಡೆಮಿಕ್ ಒಳಗ ಎಲ್ಲ ಮಕ್ಕಳಿಗೆ ಕಿವಿ ಹಾಕುವ ಮಷೀನ್ಗಳನ್ನ ಅಂದ್ರೆ ಡಿಜಿಟಲ್ ಹಿಯರಿಂಗ್ ಏಡ್ಸ್ಗಳನ್ನು ದಯಮಾಡಿ ಇಲಾಖೆ ವತಿಯಿಂದರಾಗಲಿ ಅಥವಾ ಬೇರೆ ಇಲಾಖೆ ವತಿಯಿಂದರಾಗಲಿ ದಯವಿಟ್ಟು ಅದೊಂದು ಏನು ಮಾಡಿ ಅಂತ ಕೊಡಿಸ್ಬೇಕು. ಯಾಕಂದ್ರೆ ನಮ್ಮ ಪಾಲಕರು ಶ್ರೀಮಂತರು ಕೆಟ್ಟು ಅದು ನೆಕ್ಸ್ಟ್. ಆದ್ರೆ ಈಗ ಕನಿಷ್ಠ ಬೆಲೆ ಕಡಿಮೆ ಅಂದ್ರೂ 20-25 ಸಾವಿರ ಹಿಡ್ಕೊಂಡು ಅಪ್ ಟು 2-3 ಲಕ್ಷವರೆಗೆ ಆ ಮಷೀನ್ ಬೆಲೆ ಇದೆ. ಆ ಮಷೀನ್ ಬೆಲೆ ಅಂತಂದ್ರೆ ಆ ಮಗುವಿನ ಪರ್ಸೆಂಟೇಜ್ ಅನುಗುಣವಾಗಿ ಡಾಕ್ಟರ್ಸ್ ಡಯಾಗ್ನೋಸ್ ಮಾಡಿ ಅದನ್ನ ಮಷೀನ್ ಹಾಕ್ರಿ ಅಂತ ಹೇಳ್ತಾರ. ಆ ಉದ್ದೇಶಕ್ಕೆ ನಾವು ಇಲಾಖೆ ವತಿಯಿಂದ ಅವ್ರಿಗೆಲ್ಲಾನು ಒಂದು ಮನಿ ಮಾಡಿಕೊಂಡಿದ್ದೇವೆ. ಅದಕ್ಕೆ ದಯವಿಟ್ಟು ಈ ವರ್ಷ ಸಾಧ್ಯ ಆದಷ್ಟು ನಮ್ಮ ಮಕ್ಕಳಿಗೆ ಆ ಮಷೀನ್ಗಳನ್ನು ಕೊಡಿಸ್ಬೇಕಂತಂದ್ರೆ ಇಲಾಖೆಯವರಿಗೆ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಏನಪ್ಪಾ ಅಂತಂದ್ರ ಅವ್ರಿಗೂ ನಾವು ಮನವಿ ಮಾಡ್ಕೊಳಕ್ ಹೋದಾಗ, ಯಾಕಂದ್ರೆ ಅವರು ಸಂಘದ ಲೀಡರು, ಸಾಕಷ್ಟು ಸಮಾಜಗಳ ಸೇವೆಗಳನ್ನು ಮಾಡ್ತಾ ಇದ್ದ ಬಂದಾರ. ಆಮೇಲೆ ಶ್ರೀಮರ್ ಜೊತೆ ನೀರೆಷ್ಟ ಪ್ರೀತಿ ಬಾಧವನ್ನು ಇಟ್ಟುಕೊಂಡಂತ ಒಳ್ಳೆಯ ಮಹಾನ್ ವ್ಯಕ್ತಿಗಳು ಕೂಡ ಸೀನಿಯರ್ ಹೋದ್ರು ಕೂಡ ಈಗ ಅವರು ನಮ್ಮ ಒಂದು ವಿಶೇಷ ಶಾಲೆಗೆ ಆಹ್ವಾನ ಬಂದಿದ್ರು. ಬಹಳ ಖುಷಿ ಸಂತೋಷ ಐತಿ. ಅವರ ನೇತೃತ್ವದೊಳಗ ಒಂದು ಮದುವೆಯನ್ನು ತರಿಸ್ತಾ ಇದ್ದೇವೆ. ಅವ್ರ ಸಂಘದಿಂದ ಆಗಲಿ ಅವರ ರೆಕಮೆಂಡ್ ಆಗಲಿ ಯಾವ್ದೋ ಒಂದು ರೂಪದೊಳಗ ನಮ್ಮ ಈ ಬಿಲ್ಡಿಂಗಿಗೆ ಒಂದು ಕಟ್ಟಡ, ವಸತಿನ ಕಟ್ಟಡ ಆಲ್ರೆಡಿ ನಾವು ಕಟ್ತಾ ಇದ್ದೇವೆ. ಈಗೆಲ್ಲ ಒಂದು ಸ್ಥಗಿತಗೊಂಡಿರ್ತದೆ. ಆ ಕಟ್ಟಡವನ್ನು ಪೂರ್ಣಗೊಳಿಸಲು ತಾವು ಕೂಡ ಅದಕ್ಕೊಂದು ಹೊಣೆಗಾರನಾಗಿ ನೆರವೇರಿಸಿ ಅದಕ್ಕೊಂದು ಧನ ಸಹಾಯ ಮಾಡಲು ಅವರು ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಅವರು ಒಂದು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಈ ಒಂದು ಶಾಲೆಯು ಸುಮಾರು 2007 ಇದೇ ಒಂದು ಭಾಗದೊಳಗ ಈ ವಾರ್ಡಿನ ನಮ್ಮ ಹಿರಿಯರಂತ ಗೌಡರು ಇದ್ದಾರೆ. ಅವ್ರ ಹಿರಿಯರ ಮನೆ ಭಾಗದೊಳಗೆ ಬಾಡಿಗೆ ರೂಪದೊಳಗೆ ನಾವು ಈ ಶಾಲೆ ಪ್ರಾರಂಭ ಮಾಡಿದ್ವಿ. ಸುಮಾರು ಇಲ್ಲಿ 4 ವರ್ಷ 2007 2011 ಮಟ್ಟ ಇಲ್ಲಿ ಇದ್ದುಕೊಂಡು ಕೊನೆಗೆ ಸುಮಾರು 5 ಬಿಲ್ಡಿಂಗ್ಗಳನ್ನು 14 ವರ್ಷ ನಾವು ಬಾಡಿಗೆ ಜೀವನ ಕಳಿಸಿದ್ವಿ ಈ ವಿಶೇಷ ಮಕ್ಕಳ ಜೊತೆ. ಅದೃಷ್ಟ ವಶಾತ್ ನಮ್ಮದು ಸುಮಾರು 2013-14 ಶಿಶು ಕೇಂದ್ರೀಕೃತ ಯೋಜನೆ ಅಡಿಯಲ್ಲಿ ನಮ್ಮದು ಗ್ರಾಂಟಿಗೆ ಅನುದಾನಕ್ಕೆ ಒಳಪಟ್ಟಿತ್ತು ನಮ್ಮದು ಸಂಸ್ಥೆ. ಅದೇ ರೀತಿಯಾಗಿ ನಾನು ಪ್ರಾರಂಭ ಮಾಡಿದಾಗ ಕೇವಲ 4 ಮಕ್ಕಳು ಇದ್ದಂಥ ಈ ಒಂದು ವಿಶೇಷ ಶಾಲೆ ನಿಜವಾಗ್ಲೂ ಈಗಿನ 2025 ಒಳಗೆ 25-26 ಒಳಗೆ 60 ಮಕ್ಕಳ ಜೊತೆ ನಾವು ಈ ವಿಶೇಷ ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಈ ಒಂದು ಶಾಲೆಯ ಹುಟ್ಟ ಹಾಕಲಿಕ್ಕೆ ನಿಜವಾಗ್ಲೂ ಕಾರಣೀಭೂತ ಏನಪ್ಪ ಅಂತಂದ್ರೆ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳಾದಂಥ ಎಚ್ ಮೆಹಬೂಬ್ ಸಾಹೇಬ್ರನ್ನ ಈಗಿನ ಸಂದರ್ಭ ನಡೆಸ್ಕೊತಾ ಇದ್ದೇವೆ. ಯಾಕಂದ್ರೆ ಅವ್ರ ಬಗ್ಗೆ ನಾವು 2 ನಿಮಿಷದಲ್ಲಿ ಹೇಳ್ತೀವಿ.
ಈ ನಮ್ಮ ಗದಗ ಸಿಟಿ ಲೋಕಲ್ ಕೇಂದ್ರವಿರುವಂತ ಗದಗ ಸಿಟಿ ಒಳಗ ಕಿವುಡ ಮತ್ತು ಮೂಗು ಮಕ್ಕಳ ಶಾಲೆ ಇಲ್ಲದ ಒಂದು ಕಾರಣದಲ್ಲೇ ಆವಾಗ ಒಂದು ನಮ್ಮಲ್ಲಿ ಅವರು ನೀವು ಗೌಡ್ರ ಈ ಒಂದು ವಿಶೇಷ ಶಾಲೆ ನೀವು ಯಾಕೆ ಇಲ್ಲಿ ಬಿಟ್ಟು ಹಾಕಬಾರ್ದು ಅಂತ ಒಂದು ಮನವಿ ಮಾಡಿದಾಗ ಅವ್ರ ಮಾತಿಗೆ ಹೋಗ್ಬಿಟ್ಟು ಈ ಒಂದು ಶಾಲೆನ 2007 ಹುಟ್ಟು ಹಾಕಿದ್ವಿ. ಈ ಶಾಲೆ ಹುಟ್ಟು ಹಾಕಿದವಾಗ ಮತ್ತು ಈ ಶಾಲೆ ಇರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಕೊಡೋರು ಶಿಕ್ಷಕರು ಯಾರು ಅಂತ ಕ್ವಶನ್ ಬಂದಾಗ ಅವ್ರಿಗೆಲ್ಲ ನಮಗೆ ಮಾರ್ಗದರ್ಶನ ಮಾಡೋದು. ಇದರಲ್ಲಿ ಮೈಸೂರಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ, ಇದನ್ನೆಲ್ಲ ಮಾಡಿಸ್ಬೇಕು ಅಂತ ಹೇಳಿದಾಗ ನಾವು ಕೂಡ ಈ ವಿಶೇಷ ಮಕ್ಕಳಿಗೆ ಶಿಕ್ಷಣ ನೀಡಲಿಕ್ಕೆ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇಂಪೇರ್ಡ್ ಇನ್ ಮೈಸೂರು ಅಲ್ಲಿ ಆಫ್ಟರ್ ಪೀಸ್ ಮ್ಯಾಗ 2 ವರ್ಷದ ಕೋರ್ಸ್ ಇದೆ, ಅಲ್ಲಿ ನೀವು ಮಾಡಿಸ್ಬೇಕಂದಾಗ ಈ ಮಕ್ಕಳಿಗೆ ಯಾಕಂತಂದ್ರೆ ಈ ಮಕ್ಕಳು ಜನರಲ್ ಪ್ರತಿಯೊಂದು ಹಳ್ಳಿರ್ತಕ್ಕಂಥ ಪ್ರತಿಯೊಂದು ಶಾಲೆ ಒಳಗ ಗೌರ್ಮೆಂಟ್ ಶಾಲೆ ಇರ್ತಿದ್ ನಿಜ. ಆ ಒಂದು ವಿಶೇಷ ಶಾಲೆ ಆ ಒಂದು ಗೌರ್ಮೆಂಟ್ ಶಾಲೆ ಒಳಗ ನಮ್ಮ ಮಕ್ಕಳು ಬೆಳ್ಳೆಸಷ್ಟು ಒಂದೊಂದು ಶಾಲೆ ಇರ್ತಿರ್ತಾವೆ. ಒಂದೊಂದು ತಾಲೂಕಿನಾಗ ಇರ್ಬೋದು, ಒಂದೊಂದು ಶಾಲೆ ಇರ್ಬೋದು, ಒಂದೊಂದು ಶಾಲೆ ಇರಲ್ಲ. ಆದ್ರೆ ಈ ವಿಶೇಷ ಮಕ್ಕಳು ಶಿಕ್ಷಣ ಕೊಡೋರು ಯಾರು ಅಂತ ಕ್ವಶನ್ ಬಂದಾಗ ಗೌರ್ಮೆಂಟ್ ಇಲಾಖೆ ಎಲ್ಲ ಯೋಚನೆ ಮಾಡಿ ಹಾಗಾದ್ರೆ ಇವ್ರು ಕಿವುಡು ಮತ್ತು ಮೂಕು ಮಕ್ಕಳ ಶಾಲೆ ಬೇರೆ, ಬುದ್ಧಿಮಾಂದ್ಯ ಶಾಲೆ ಬೇರೆ, ಅಂಧ ಮಕ್ಕಳ ಶಾಲೆ ಬೇರೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಶಾಲೆ ಬೇರೆ ಅಂತಂದು ಹಿಂಗೆ ಎಲ್ಲ ಭಾಗಗಳು ಮಾಡಿದಾಗ ಅದರೊಳಗೆ ನಾವು ಕಿವುಡು ಮತ್ತು ಮೂಗು ಮಕ್ಕಳ ಶಾಲೆ ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದೇವೆ. ಈ ಮಕ್ಕಳಿಗೆ ಕಳಿಸ್ತಕ್ಕಂಥ ವಿಶೇಷ ಶಿಕ್ಷಕರು ಕೂಡ ಸ್ಪೀಚ್ ಥೆರಪಿಸ್ಟು ಹಾಗೂ ವಿಶೇಷ ಸೈನ್ ಲ್ಯಾಂಗ್ವೇಜ್ ಮುಖಾಂತರ ಈ ಮಕ್ಕಳಿಗೆ ನಾವು ಪಾಠ ಪ್ರದರ್ಶನ ಮಾಡ್ತಾ ಇದ್ದೇವೆ. ಈ ಮಕ್ಕಳು ಈ ವರ್ಷ ನಾವು ಕೂಡ ತಾಯಿ ಮತ್ತು ಮಗುವಿಗೆ ಸ್ಪೀಚ್ ಥೆರಪಿಸ್ಟ್ ಮುಖಾಂತರ ನಾವು ಪಾಠಗಳನ್ನು ಪ್ರಾರಂಭ ಮಾಡಿರ್ತೇವೆ. ಈ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಈಗ ನಾವು ಪ್ರತಿಯೊಂದು ಮಕ್ಕಳಿಗೆ ENT ಸ್ಪೆಷಲ್ ಡಾಕ್ಟರ್ಸ್ಗಳು ಒಂದು ಚೆಕಪ್ ಮಾಡಿ ಅವರಿಗೆ ಯೂರಿಯಾ ಕಾರ್ಡ್ ಮಾಡಿರ್ತಾರೆ. ಅದರೊಳಗೆ ಎಷ್ಟು ಪರ್ಸೆಂಟೇಜ್ ಲೆಫ್ಟ್ ಟು ರೈಟ್ ಎಡ ಮತ್ತು ಬಲಕ್ಕೆ ಇವ್ರಿಗೆ ಎಷ್ಟು ಪರ್ಸೆಂಟೇಜ್ ಕೇಳೋದಿಲ್ಲ ಅನ್ನೋದು ಅವ್ರಿಗೆ ಮಾರ್ಕ್ ಮಾಡ್ಕೊಳ್ಳಾಗ ಈಗ ನಮ್ಮೆಲ್ಲ ಮಕ್ಕಳು 85ರಿಂದ 95% ಕೇಳ್ತಾ ಇದ್ದಾರೆ ನಮ್ಮ ವಿಶೇಷ ಮಕ್ಕಳು. ಈಗ ಜ್ಯೋತಿ ಬೆಳಗುವ ಮೂಲಕವಾಗಿ ವಿದ್ಯುಕ್ತವಾಗಿ ಚಾಲನೆ ಗೊತ್ತಾಗಿದೆ. ಹಾಗಾಗಿ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದಾಟುತ್ತೇನೆ ಎಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ಯಾರೋ, ಮತ್ತೆ ನಾನು ಇರತಕ್ಕಂಥ ಜೋರಾಗಿ ಚಪ್ಪಾಳೆ ಮೂಲಕವಾಗಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ನಾ ಸಂಸ್ಥೆ ಹುಟ್ಟಾಕಿದ್ರೆ ನನಗೆ ಒಬ್ಬರಿಬ್ಬರು ಬರ್ಬೇಕಾದ್ರೆ ಹೆಚ್ಚು ಒಂದು 25-30 ಮಂದಿ ಅವ್ರ ದ್ಯಾಮಗೌಡರು ಬಳಗ ಬಂದಾರ ದೋಸ್ತರು, ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಅವ್ರು ನಾವು ಒಬ್ಬರೇ ಹಾಕಿಕೊಂಡಿದ್ದೀವಿ ಅಂದ್ರೆ ಹೆಂಗಿರ್ಬೇಕು ಅಂತಂದ್ರೆ ಒಂದು ಸಂಸ್ಥೆ ನಡೆಸೋ ಮುಂದೆ ಇವಕ್ಕೆ ಚಲೋ ಸಂಸ್ಥೆ ಚಲೋ ಮಂದಿ ಆದ್ರೆ ಎಲ್ಲರೂ ನಾನಿ ಅಂತ ಬರ್ತಾರೆ. ಇವಕ್ಕೆ ಬರೋದು ಭಾಳ ಕಡಿಮೆ. ಅಂಥದ್ರೊಳಗೆ ಇವೆಲ್ಲ ಗೆಳೆಯರ ಬಳಗ ವಾಕಿಂಗ್ ಟೀಮ್ ನೋಡಿದ್ರೆ ನನಗೆ ಭಾಳ ಸಂತೋಷ ಆಯ್ತು. ಮತ್ತು ಇವತ್ತೇನು ವಿಶೇಷ ಚೇತನ ಮಕ್ಕಳ ಪ್ರೀತಿಯ ತಾಯಂದಿರು, ತಂದೆಯವರು ಮತ್ತು ಇಲ್ಲಿ ಎಲ್ಲ ಓಣಿಯ ಹಿರಿಯರು ಬಂದಿರತಕ್ಕಂಥ ವಿಶೇಷ ಅತಿಥಿಗಳು ಎಲ್ಲದಕ್ಕಿಂತ ಹೆಚ್ಚಿಂದು ನಮ್ಮ ಗುರುಮಾತೆ ಅವರು ತಾಯಿಯವ್ರಿಗೆ ಎಷ್ಟು ನೀವು ಸಂಸ್ಕಾರ ಕೊಟ್ರಿ ಗೊತ್ತಿಲ್ಲವ. ಇನ್ನೇ ಈಗ ಸೆನ್ ಮುಖಾಂತರ ಏನು ಡ್ಯಾನ್ಸ್ ಮಾಡಿದ್ರಲ್ಲ ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅನ್ನೋ ಮಾತಲ್ಲಿ ಸಿಂಬಳ ವರ್ಷಗಳಾತು ಹಿಂದದ ವರ್ಷಗಳಾತು ದಳಕಿನ ಮೂಗು ಮುಕ್ತು ಬಿಡ್ತೀವಿ ನಾವು ಗಣಮಕ್ಕಳಾದವು. ತಾಯಂದಿರು 10 ವರ್ಷ 15 ವರ್ಷ ಆದರೂ ಸಹಿತ ಏನೂ ಮುಜುಗರ ಮಾಡ್ಕೊಳ್ಳೋದಂಗೆ ನನ್ನ ಮುದ್ದಿನ ಮಗ, ನನ್ನ ರಾಜ, ನನ್ನ ಬಂಗಾರ ಏನೇನು ಹೇಳ್ತಾವು ತಾಯಂದಿರು. ಅಂಥ ತಾಯಂದಿರು ಕೂಡ ನಾವು ಕೈ ಮುಗಿದು ಇವತ್ತಿನ ಈ ವೇದಿಕೆಗೆ ನನಗೆ ಗೌಡರು ಭಾಳ ಪ್ರೀತಿಯಿಂದ ಕರೆದಾರ. ಹಿಂದಕ್ಕೂ ಬಂದಿದ್ದೆ, ಅವಾಗ ನೋಡಿದಾಗ ಈ ಬಿಲ್ಡಿಂಗ್ ಇನ್ನೂ ಗಟ್ಟಿ ಆಗಿದ್ದಿಲ್ಲ. ಮತ್ತೆ ಏನು ದೇವರ ಕೃಪಾಶೀರ್ವಾದ ಏನೋ ಪುಟ್ಟ ಇದ್ದು ಗೊತ್ತಿಲ್ಲ, 1ಕ್ಕೆ 4 ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥವ್ರು ನಿಮ್ಮ ದ್ಯಾವನಗೌಡರು ಭಾಳ ಚಲೋ ಕೆಲಸ ಮಾಡ್ಯಾರ. ಇಲ್ಲಿ ಮಕ್ಕಳನ್ನ ಪ್ರೀತಿಯಿಂದ ಕಾಣುವಂಥ ಶಿಕ್ಷಕರಿದ್ದಾಗ ಮಕ್ಕಳು ಪ್ರೀತಿಯಿಂದ ಹೇಳ್ತಾವೆ. ಮಕ್ಕಳಿಗೆ ಹೋಗಿ ಅವ್ರದ್ದೊಂದು ಬಟ್ಟೆ ಇಟ್ಕೊಂಡು ಈ ಕಲರ್ನವ್ರು ಎಷ್ಟು ಅಂತೀರ, ಅವ್ರ ಹತ್ರ ಬಾಯಿಲ್ಲ, ಕಿವಿ ಇದ್ರೆ ಹೇಳಕ್ಕೆ ಮಾತಿಲ್ಲ, ಆದ್ರೆ ಅವರಲ್ಲಿ ಮಾತಾಡೋದು ಒಂದು ಹಬ್ಬ, ಅವ್ರು ಕೇಳೋದು ಒಂದು ಹಬ್ಬ, ಅವ್ರ ಮಗ್ಗಲ್ ಕುಂದ್ರದು ಒಂದು ಹಬ್ಬ. ಒಂದು ಫೋಟೋ ಸೆಲ್ಫಿ ಅಂದ್ರೆ ಆ ಕಲರ್ ಇದ್ದಕ್ಕೆ ಮತ್ತೆ 4 ಮಂದಿ ಕರ್ಕೊಂಬರಕ್ಕೆ ಓಡೋಡಿ ಹೋಗ್ಕೊಳ್ಳೋ ಅಂತಂದ್ರೆ ಇಂಥ ಮಕ್ಕಳು ಎಲ್ಲಿ ಸಿಗ್ತವೆ. ನಮ್ಮವನು ಸಹಿತ 13-14 ವರ್ಷ ಜೋಪಾನ ಮಾಡಿರ್ತಕ್ಕಂಥ ನಮ್ಮ ತಾಯಿ ಸ್ವತಃ ಅದಾಳ. ಅವಾಗ ಊಟ ಮಾಡಿಸೋದು ಹೊರಗೆ ಸ್ವಚ್ಛ ಮಾಡಿಸೋದು ಬಿಟ್ರಪ್ಪ ಅಂದ್ರೆ 13 ವರ್ಷ ಜೋಪಾನ ಮಾಡಿರ್ತಕ್ಕಂಥ ನಮ್ಮ ತಾಯಿ ನಾವು 3ನೇ ಮಕ್ಕಳಾಗಿ ಹುಟ್ಟಿದ ಮೇಲೆ ಏನು ನಿಂದು ಭಾಳ ಕಿಟಕಿಟಿ ಆತಂತೇಳಿ ಒಂದು ತಡೆಗೆ ಪೇಟ ಬಡ್ದಿದ್ದಕ್ಕೆ ನಮ್ಮ ಮಾಡಿ ಸತ್ತ. ತಾಯಿ 13 ವರ್ಷ ಜೋಪಾನ ಮಾಡ್ಬೇಕಾದ್ರೆ ತನ್ನ ಎಲ್ಲ ಆಕಾಂಕ್ಷೆಗಳನ್ನು ಮರೆತು ತಾನು ಕನಸು ಕಟ್ಕೊಂಡಿರ್ತಾಳೆ. ಆ ಗಂಡನ ಮನೆಗೆ ಹೋದ ಮ್ಯಾಗ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಹುಟ್ಟಿರ್ತಕ್ಕಂಥ ಮಗುವಿನ ತನ್ನ ಜೀವನವನ್ನು ತ್ಯಾಗ ಮಾಡಿರ್ತಕ್ಕಂಥವ್ರು ಯಾರ್ಯಾರು ಇರ್ತಾರಂದ್ರೆ
ತಾಯಿಗಳು ಇರ್ತಾರೆ ಅಂದ್ರೆ ತಪ್ಪಾಗಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅದ್ರ ಜೊತೆ ಈ ಒಂದು ಶಿಕ್ಷಣ ಸಂಸ್ಥೆಯೊಳಗೆ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ನಾವೆಲ್ಲ ಈಗೇನು ಜಾತಿ ಅಂತ ಬಡದಾಡ್ತೀವಿ. ಮಕ್ಕಳ ಹತ್ರ ಹೋಗಿ ಯಾವ ಜಾತಿ ಅಂತ ಕೇಳಿ ಭಾಳ ಪ್ರೀತಿಯಿಂದ ಬಂದು ಕರೆದು ಬಾ ಅನ್ನೋದು ಒಂದೇ ಜಾತಿ. ನಾವೆಲ್ಲ ಈಗೆಲ್ಲ ದೊಡ್ಡ ಶ್ರೀಮಂತರಾಗಿವಿ, ರೊಕ್ಕ ಹೆಚ್ಚಾಗೈತಿ. ಇವತ್ತು ನಮ್ಮ ಭಾರತ ದೇಶ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಭಾರತದೊಳಗೆ ಜೈನ ಉದ್ಯಾನ ಅನ್ನುವಂಥದ್ದು ಒಂದು ನಮ್ಮ ಜಾತಿಯಿಂದ ದೂರದಿ ನಾವು ಮಾಡಿಕೊಟ್ಟಿರ್ತಕ್ಕಂಥ ದೇವನಗೌಡರಿಗೆ, ಈ ಮುದ್ದು ಮಕ್ಕಳಿಗೆ, ಇಲ್ಲಿರ್ತಕ್ಕಂಥ ಪಾಲಕರಿಗೆ ಮತ್ತು ಕಲಿಸ್ತಕ್ಕಂಥ ಗುರುಮಾತೆಯರಿಗೆ ಅವರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಅವರಿಗೆ ನಾವು ಕೂಡ ಒಂದು ಸೇವೆ ಸಲ್ಲಿಸ್ಬೇಕಂತ ಸಾಕಷ್ಟು ಸರಿ ಹೇಳ್ತೇನೆ. ನಮ್ಮ ಗೌಡರಿಗೆ ಬರ್ಬೇಕಾದ್ರೆ ನನಗೂ ಕೂಡ ಒಂದು ಹೇಳಿ ಬ್ಯಾಸರ ಆಗೈತ್ರಿ ಗೌಡ್ರ ಅನ್ಕೊಳ್ಳೋಣ. ಒಂದು 10,000 ರೂಪಾಯಿ 25,000 ರೂಪಾಯಿ ಮಾತು ಕೊಟ್ಟಿನಿ ಅವರಿಗೆ. ಆದ್ರೆ ನನ್ನ ಕಡೆ ರೊಕ್ಕ ಆಗಾಗ ಸ್ವಲ್ಪ ನಂದು ಸಣ್ಣ ಇಂಡಸ್ಟ್ರೀಸ್ ಇರೋದ್ರಿಂದ ಮಾತೆಲ್ಲ ದೊಡ್ಡದು ಬರುತ್ತೆ, ಆ ರೊಕ್ಕ ಇರೋದಿಲ್ಲ. ಅದಕ್ಕೆ ನಮ್ಮ ಫಕೀರಪ್ಪನ ಹೆಸರು ಅವರ ಮುಖಾಂತರ ಕುರುಬರ ಆಶೀರ್ವಾದ ಅಂದ್ರೆ ಹಾಗಿರೋದಿಲ್ರಿ. ನಮ್ಮ ಕುರುಬರ ಆಶೀರ್ವಾದ ಬಿತ್ತಪ್ಪ ಅಂದ್ರೆ ಅವ್ರು ಕೋಟ್ಯಾಧೀಶರ ಆಗ್ಬೇಕು. ಹಂಗ 10ಕ್ಕೆ 10 ಕೋಟಿ 100 ಕೋಟಿ ಆಗಲಿ ಅನ್ನುವಂಥ ಆಶೀರ್ವಾದ ನಮಗೆ ಮಾಡಿದ್ರೆ ಇಂಥ ಸಂಸ್ಥೆ ಇನ್ನೂ ಹೆಚ್ಚು ನಾವು ಧನ ಸಹಾಯವನ್ನ ಮತ್ತು ಪ್ರೀತಿಯಿಂದ ಕಾಣುವಂಥ ಕೆಲಸ ಆಗಲಿ ಅನ್ನುವಂಥ ಮಾತನ್ನು ಹೇಳಿ, ಯಾರಿಗೆ ದೇವರು ಶಕ್ತಿ ಕೊಟ್ಟಾನ ₹1 ಆದರೂ ಉಳಿಸಿಂತ ಸಂಘ ಸಂಸ್ಥೆಗಳಿಗೆ ಉತ್ತೇಜನ ಕೊಟ್ಟು ಸಹಕಾರ ಕೊಟ್ಟಿದ್ದ ಕರೆ ಇತ್ತಂದ್ರೆ ಸರ್ಕಾರದಿಂದ ಬರ್ತಕ್ಕಂಥ ದುಡ್ಡಿಗೆ ಯಾವ ಸಂಘ ಸಂಸ್ಥೆಗಳು ಕೆಲಸ ಮಾಡೋದಿಲ್ಲ. ಆದರೆ ತಮ್ಮಂತವರು ಕೂಡ ಒಂದು ಕೈ ಜೋಡಿಸಿದಾಗ ಸರ್ಕಾರ ಏಟದು ಕೊಡೋಕ್ಕಾಗತ್ತೆ ರೊಕ್ಕನ. ನಾವು ಕೂಡ ಕೈ ಜೋಡಿಸಿದಾಗ ಇಂಥ ಸಂಘ ಸಂಸ್ಥೆಗಳು ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಅನುವು ಮಾಡುತ್ತಾ ಅಂಥ ಒಂದು ಕಾರ್ಯಕ್ರಮ ಇನ್ನೂ ಯಶಸ್ವಿ ಆಗಲಿ. ದಾವಣಗೌಡರ ಕಾರ್ಯಕ್ರಮ ಇನ್ನೂ ಅಂತೂ ಇಂಥ 100 ಮಕ್ಕಳ ಒಂದು ಕಲ್ಯಾಣ ಕೆಲಸ, ಎಲ್ಲದಕ್ಕಿಂತ ಅವ್ರಿಗೆ ವಿದ್ಯಾನ ಕೊಟ್ಟಿರ್ತೀರಿ, ಕಲ್ಯಾಣ ಕೆಲಸ ಏನು ಮಾಡ್ತೀರಲ್ಲ ಆ ಕಲ್ಯಾಣ ಕೆಲಸ ಮಾಡೋ ಮುಂದೆ ಏನೋ ದಾಸೋಹಕ್ಕೆ ಏನೋ ವಿಶೇಷತೆ ಇರಲಿ, ಒಂದು ಸೂಕ್ಷ್ಮತೆಯಿಂದ ನನಗೆ ಹೇಳ್ರಿ, ನಮ್ಮ ಕೈಲಾಗ್ತಕ್ಕಂಥ ಸಹಾಯವನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಶ್ರಮಿಸ್ತೀನಿ. ಬಹಳ ಅಪರೂಪವಾಗಿರ್ತಕ್ಕಂಥ ಕೆಲಸ ಶಿವಗೌಡರ ಈ ಕನಸಿನ ಈ ಒಂದು ಕಾರ್ಯಕ್ರಮ ಇದೀಗ ನಮ್ಮೆಲ್ಲರ ನೆಚ್ಚಿನ ಕೃಷ್ಣೇಗೌಡ H. ಪಾಟೀಲ್ ಅವರ ಅಮೃತ ಹಸ್ತದಿಂದ ಈ ಒಂದು ಅಪರೂಪ ಕಾರ್ಯಕ್ರಮದಕ್ಕೆ ಸಹಿತ ನಾವು ಸಹಿತ ಜೋರಾಗಿ ಚಪ್ಪಾಳೆ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಸಾಕ್ಷೀಕರಿಸೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಆದ್ರೆ ಈಗಿನ ಕಾಲದಲ್ಲಿ ಮಕ್ಕಳು ಹುಡ್ತಾವ್ ಈ ಒಂದು ಮೂಕ ಹಾಗೂ ಕಿವಿಗಳಂದ್ರೆ ಅವ್ರ ಸಮಸ್ಯೆ ಬಹಳ ತೊಂದರೆ ಆಗ್ತದೆ. ಅಂತ ಒಂದು ಸಂಸ್ಥೆಯನ್ನು ತೆಗೆದು ಇವತ್ತಿನ ದಿವಸ ಅಮೂಲ್ಯವಾದಂಥ ಒಂದು ಸೇವೆಯನ್ನು ಕೊಡಕತ್ತಿದ್ದಾರೆ ಶಿವನಗೌಡರು. ಅವ್ರಿಗೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಇವತ್ತ ನಮ್ಮ ಈ ಕಾಲದಲ್ಲಿ ಏನ್ ನಡೆದಿದೆ ಅಂದ್ರೆ ಮಕ್ಕಳು ತಂದೆ ತಾಯಿ ನೋಡಕತ್ತಿಲ್ಲ, ವೃದ್ಧಾಶ್ರಮ ಬಹಳ ಆಕೈತವು. ಆ ಪರಮಾತ್ಮ ಹುಟ್ಟಿಸ್ತಾನ, ಹುಟ್ಟಿಸಿದ್ರೆ ಒಂದು ಬಾಯಿ ಕಿತ್ಕೊಂಡಾನ, ಕಿವಿ ಕಿತ್ಕೊಂಡಾನ. ಕೆಲವೊಂದು ಮಂದಿ ಸಂಜೆ ರಾತ್ರಿ ಆತಂದ್ರೆ ಬೆಳ್ಕೊಂಡು ಹೋಗ್ತಿರ್ತಾವೆ ಮಕ್ಕಳಿಗೆ. ಅಂತ ಒಂದು ಪರಿಸ್ಥಿತಿ ಆ ದೇವ್ರು ಕೊಡಬಾರದು. ಯಾಕಂದ್ರೆ ನಾವು ಮಾಡತಕ್ಕಂಥ ತಂದೆ ತಾಯಿಗೆ ನಾವು ಏನು ಕರ್ಮ ಮಾಡಿರ್ತೀವಿ ಇಂಥ ಮಕ್ಕಳು ಹುಡ್ತಾವು, ಅದನ್ನು ತಂದು ನಾವು ಗುರುಮಾತೆಯರಿಗೆ ಹಾಕ್ತೀವಿ. ನೀವು ಹಿಂಗೆ ಮಾಡ್ರಿ, ಈಗ ನಾ ಇವತ್ತು ಡ್ಯಾನ್ಸ್ ಮಾಡಿದ್ರು ನೋಡಿದ್ರೆ ನನಗೆ ಅವರು ಬಾಯಿ ಐತೆ ಅಂತ ಮಾಡಿದ್ದೆ ನಾನು ಅವ್ರಿಗೆ. ಅವ್ರನ್ನ ನೋಡಿ ಗೌಡ್ರು ಹೇಳಿದರು, ಇಲ್ಲ ಅವ್ರಿಗೆ ಇಷ್ಟು ಬಾಯಿ ಇಲ್ರಿ ಅಂದಾಗ ನಮ್ಮ ಗುರುಮಾತೆ ಅವರು ಕುಂತು ಅವಲಕ್ಷಿಸೋದು ಕಡೆಗೆ ಅವು ಯಾವ ರೀತಿ ಅವರು ಮಾಡ್ತಾರ ಹಂಗ ಮಕ್ಕಳಿಗೆ ನೀವೇನು ವಿದ್ಯೆ ಕೊಡಿರಲ್ಲ ಮೊದಲು ನಿಮಗೂ ನಾನು ನಮಸ್ಕಾರ ಹೇಳ್ತಾ ಇದ್ದೇನೆ ತಾಯಿಗಳೇ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ನಮ್ಮ ಮಕ್ಕಳನ್ನ ನಮಗೆ ಆಗೋದಿಲ್ಲ. ಒಬ್ಬ ಯಾರು ಮಕ್ಕಳು ಇರ್ತಾವೋ ಅತ್ತಾಗಿತ್ತಾಗ ಅವಳು ಹಾಳಾಗ್ತದೆ ದ್ವಿತೀಯ ಕುಂದಿರ್ಸಿರ್ತಾರೆ. ಅಂಥದ್ದು ಕುತ್ಕೊಂಡು ಇವ ಕೂಡ ಮಕ್ಕಳನ್ನ ಬಾಯಿದ ಮಕ್ಕಳನ್ನ ನೀವು ಈ ವೇದಿಕೆ ಕರೆಸಿ ಅವ್ರ ಕಡೆಯಿಂದ ಡ್ಯಾನ್ಸ್ ಮಾಡಿಸ್ತೀರಿ, ನೀವು ಕಲಿಸ್ತಕ್ಕಂಥ ವಿದ್ಯೆಯನ್ನು ಅವರು ಜನರಿಗೆ ತೋರಿಸ್ತಾರಲ್ಲ, ಭಾಳ ಸಂತೋಷ ಆಗ್ತದೆ. ಯಾಕಂದ್ರೆ ಈಗ ತಾನೇ ನಮ್ಮ ಗುಡಿಮನೆಯವರು 25,000 ರೂಪಾಯಿ ಕೊಟ್ಟು ಹೋದ್ರಲ್ಲ, ನಾನು ಗೌಡ್ರಿಗೆ ಕೇಳಿದೆ, ಇಲ್ಲ ಇನ್ನೊಂದು ಸಂಸ್ಥೆ ಕಟ್ಟಕ್ಕಿದ್ದಾರ ಅಂತಂದಾಗ ಇದನ್ನ ಇಷ್ಟ ಮಾಡಿದ್ದೆ. ಈ ಸಂಸ್ಥೆ ಇನ್ನೂ ಹೆಚ್ಚಾಗಿ ಬೆಳೀಲಿ. ನಿಮ್ಮ ಸಂಸ್ಥೆಯನ್ನು ಕಟ್ಟಕ್ಕಿತ್ತಿರಲ್ಲ, ಅದನ್ನ ಬರೀ 1 ಅಂತಸ್ತು ಬೇಡ 2 ಅಂತಸ್ತು ಬೇಡ. ನಮ್ಮ ಈ ಭಾಗದ ಆತ್ಮೀಯರು ಹಿರಿಯರು ಸಚಿವರಾಗಿರ್ತಕ್ಕಂಥ H. K. ಪಾಟೀಲ್ ಸಾಹೇಬ್ರವರ ಮನಸ್ಸು ಮಾಡಿದ್ರೆ ಅವರೊಬ್ಬರ ನಾವು ಫಂಡ್ ತಗೊಂಡು ಕಟ್ಸಬಹುದು. ಯಾಕಂದ್ರೆ
ಈಗ ನಾನು ಹೇಳಿದವರು ಆಗಲೇ ಪುಸ್ತಕ ಬಳಗೆ ನೀವು ಮನಸ್ಸು ಮಾಡಿದ್ರೆ ಆಗ್ತದೆ. ಅದಕ್ಕೆ ಗೌಡ್ರು ಮನಸ್ಸು ಮಾಡಬೇಕು, ನಾವು ಮನಸ್ಸು ಸಿದ್ದರಾಮಯ್ಯ ಕಡೆಯಿಂದ ಕೂಡ ವಿಶೇಷ ಅನುದಾನ ಇರುತ್ತೆ. ವಿಶೇಷ ಅನುದಾನ ಒಳಗೆ ಎಷ್ಟಾಗೈತಿ ಸಾಧ್ಯ ಆಗುತ್ತೆ ಬಟ್ ನಾನು ಪ್ರಯತ್ನ ಮಾಡಿ ಈ ಸಂಸ್ಥೆಗೆ ನಾನು ಕೊಡಿಸ್ತೀನಿ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಬಂಧುಗಳೇ. ಯಾಕಂದ್ರೆ ಬೇರೆ ಬೇರೆ ಸಂಸ್ಥೆ ಅದಾವಿ, ಅದು ವ್ಯಾಪಾರಿ ಸಂಸ್ಥೆ ಆಗಿಬಿಟ್ಟಾವೆ. ವಿದ್ಯೆ ಅನ್ನೋದು ಒಂದು ವ್ಯಾಪಾರ ಆಗಿಬಿಟ್ಟಾವೆ. ಇವತ್ತು ನಾವು ಯಾವ್ದಾರ ಮಕ್ಕಳಿಗೆ ಹಾಸ್ಟೆಲ್ ಕಳಿಸ್ಬೇಕಂದಾಗ 5,000 6,000 ವರ್ಷಕ್ಕೆ ಕೊಡ್ರಿ ಅಂತ ಕೇಳ್ತಾರೆ. ಅಂತ ಇದು ಸರ್ಕಾರ ಅಪ್ರೂವ್ ಮಾಡಿದೈತೆ ಅವ್ರನ್ನ, ಸರ್ಕಾರ ಎಲ್ಲ ಅವ್ರದ್ದು ಫುಡ್ಸ್ ಬಗ್ಗೆ ಎಲ್ಲ ಕೊಟ್ಟಿರ್ತೈತಿ. ಆದ್ರೆ ಇವಾಗ ಸಂಸ್ಥೆ ನಡೆಸಬೇಕಂದ್ರೆ ಒಂದು 5,000 7,000 10,000 ಕೇಳ್ತಿರ್ತಾರೆ. ಅದಕ್ಕೆ ಇವೇನು ನಮ್ಮ ಶಿವನಗೌಡರಿಗೆ ಹೇಳೋದಂದ್ರೆ ಸರ್ಕಾರದಿಂದ ಏನು ನೀವು ಪಡೆದುಕೊಂತೀರಿ, ನಮ್ಮ HK ಪಾಟೀಲ್ ಸಾಹೇಬ್ ಈ ಭಾಗದಲ್ಲಿರ್ತಕ್ಕಂಥ ಅವ್ರು ಮನಸ್ಸು ಮಾಡಿದ್ರೆ ಇಂಥ 10 ಬೆಳಿಗ್ಗೆ ನೀವು ಕಟ್ತೀರಿ ಅಂತ ಹೇಳಿ ಇವತ್ತು ನಾನು ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ಯಾಕಂದ್ರೆ ನಮ್ಮ HK ಪಾಟೀಲ್ ಗೌಡ್ರು ಮನಸ್ಸು ಮಾಡಿದ್ರೆ ನಾನು ಹೇಳ್ತೀನಿ ಅವತ್ತ ಸಾಹೇಬ್ರು ಬಂದ್ರೆ ನಾವು ಹೇಳ್ತೀವಿ. ಈಗ ಫ್ರೆಂಡ್ ಕೃಷ್ಣಗೌಡರು ಬಂದಿರ್ತಾರ, ಇದನ್ನೆಲ್ಲ ನೋಡ್ತಾರ ಈಗ ಅಂತ ಹೇಳಿ ನನ್ನಗೂ ಕೂಡ ಕರೆಸಿ ಇಲ್ಲಿ ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಪಡ್ಕೊಂಡಂತ ಹಾಗೂ ಇಲ್ಲಿ ತಾಯಂದರಿಗೆ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ಮೊದಲ ಮುದ್ದು ಮಕ್ಕಳಿಗೆ ಅಭಿನಂದಿಸಿ ನಾನು ಮಾತು ಮುಗಿಸಿದ್ದೇನೆ. ಬಗ್ಗೆ ರಚಿಸಿದರೆ ಜೊತೆಗೆ ರೂಪಾಯಿಗಳನ್ನು ಸಹಿತ ಈ ಸಂದರ್ಭದೊಳಗ ಸಂಸ್ಥೆಯ ಅಧ್ಯಕ್ಷರಿಗೆ ಕೊಡಮಾಡುವ ಮೂಲಕವಾಗಿ ತಮ್ಮ ಹೃದಯ ವೈಶಾಲ್ಯತೆಯನ್ನ ಮೆರೆದಿದ್ದಾರೆ. ಸೇವೆ ಮಾಡತಕ್ಕಂಥ ಒಂದು ಅಪೂರ್ವ ಸಂಸ್ಥೆ ಇವತ್ತ ಸ್ಪಂದನ ಕಿವುಡ ಮತ್ತು ಮೂಗ ಮಕ್ಕಳು ದೀಪವಾಗಿರುವುದನ್ನು ನಾವೆಲ್ಲ ನೆನಪಿಸಿಕೊಳ್ತಾ ಇದ್ದೇವೆ. ಜೋರಾಗಿ ಚಪ್ಪಳ ಮೂಲಕವಾಗಿ ಶ್ರೀ ಶರಣಬಸಪ್ಪ ಗದಗಿನ ಡಾಕ್ಟರ್ BB ಹಿರೇಮಠ್ ಮಹಾವೇದಿಕೆ, ಡಾಕ್ಟರ್ BB ಹಿರೇಮಠ್ ಇವರ ಮೆಮೋರಿಯಲ್ ಪ್ರತಿಷ್ಠಾನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅನೇಕ ಕೆಲಸಗಳನ್ನು ತಮ್ಮ ದೇಶದ ಮೂಲಕವಾಗಿ ತಮ್ಮದೇ ಆಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯನ್ನ ಬಹಳಷ್ಟು ಬೇಕಾಗಿತ್ತು. ಇಲ್ಲ ವಿಶೇಷವಾಗಿ ಯಾಕಂತ ಕೇಳಿದ್ರೆ ನ್ಯೂನತೆ ಇರ್ತಕ್ಕಂಥ ಈ ಮಕ್ಕಳಿಗೆ ಸಾಮಾನ್ಯ ಶಿಕ್ಷಣದಿಂದ ಸಾಧ್ಯ ಇಲ್ಲ. ಆ ಹಿನ್ನೆಲೆಗೆ ಬೇಕಾಗಿದ್ದರೆ ಎಲ್ಲ ಅವಕಾಶಗಳನ್ನ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ನೆರವೇರಿಸಿಕೊಡ್ತಕ್ಕಂಥ ಒಂದು ಹೃದಯಸ್ಥವನ್ನ ಸಹಿತ ನೀಡಿದ್ದನ್ನ ನೆನಪಿಸಿಕೊಳ್ಳುತ್ತೆ. If the girls something so well, if the rose and things and jewels. ಸೊಗಸಾಗಿ ವೇಷಭೂಷಣ ಪ್ರದರ್ಶನ ನೀಡತಕ್ಕಂಥ ವೇದಿಕೆಯ ಮುಂಭಾಗದಲ್ಲಿ ವಿದ್ಯಾರ್ಥಿಗಳನ್ನ ಗೌರವಿಸ್ತಕ್ಕಂಥ ಅಭಿನಂದಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ಎಲ್ಲ ಗೌರವಾನ್ವಿತ ಅತಿಥಿಗಳವರು ಕಾರ್ಯಕ್ರಮಕ್ಕೆ ನಾವು ಸಹಿತ ಅವರಿಗೆ ಬಹಳ ಆದರಣೀಯವಾಗಿರ್ತಕ್ಕಂಥ ಅಭಿನಂದನೆಗಳನ್ನ. ನಮ್ಮದೇನಾಗಿದೆ ಇದು ಒಂಥರ ಸದಾವಕಾಶ. ನಾನು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಸಂಸ್ಥೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ 2ನೇ ಬಾರಿಗೆ ನನಗೆ ದ್ಯಾವನಗೌಡರು ಕಲ್ಪಿಸಿಕೊಟ್ಟಿದ್ದಾರೆ. ಇಲ್ಲಿ ಬಂದಾಗೊಮ್ಮೆ ಬಹುಶಃ ತಡವಾಗಿ ಬಂದಿದ್ದಕ್ಕೆ ಎಲ್ಲರಲ್ಲೂ ಕ್ಷಮೆ ಕೇಳ್ತೀನಿ. ತಡವಾಗಿ ಬಂದಿರೋದ್ರಿಂದ ನಮ್ಮ ಶಿವನಗೌಡರಿಗೆ ಏನಾದ್ರು ಅನಿಸ್ತಿರ್ಬೋದು, ಸಣ್ಣಗೌಡ್ರು ಏನಾದ್ರು ಈ ಕಾರ್ಯಕ್ರಮ ತಪ್ಪಿಸ್ಕಿಪ್ಸಾರ ಅಂತಂದ. ಆದ್ರೆ ನಾನು ಎಲ್ಲರಿಗೂ ಗಮನಕ್ಕೆ ತರುವಂತ ವಿಷಯ ಏನಂದ್ರೆ, ಯಾವ್ದಾದ್ರೂ ಒತ್ತಡದಿಂದ ಬೇರೆ ಏನಾದ್ರೂ ಕಾರ್ಯಕ್ರಮ ಒಮ್ಮೊಮ್ಮೆ ತಪ್ಪಿಸುವಂತ ಅನಿವಾರ್ಯತೆ ಸೃಷ್ಟಿಯಾಗೈತಿ. ಆದ್ರೆ ಯಾವುದೇ ರೀತಿಯ ಅನಿವಾರ್ಯತೆ ಸೃಷ್ಟಿ ಆದ್ರೂ ಈ ರೀತಿಯ ಕಾರ್ಯಕ್ರಮ ತಪ್ಪಿಸೋದ್ರೊಳಗ ನಮ್ಮ ಕಾರ್ಯವೈಖರಿದೊಳಗೆ ಬರಕ್ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಗೌಡ್ರಿಗೆ ಅನಿಸ್ತಿರ್ಬೋದು ಅವ್ರು ಕರ್ದಾರ ಅದಕ್ಕೆ ನಾವು ಬಂದೀವಿ ಅಂತಂದ. ಆದ್ರೆ 1.5 ತಿಂಗಳಿಂದ ನಾನು
ಅಸೂಟಿಯವರು ಎಲ್ಲ ಮಾತಾಡ್ತಿದ್ವಿ. ಈ ಶಾಲೆಗೆ ಭೇಟಿ ಕೊಟ್ಟು ಸಾಕಷ್ಟು ದಿನಗಳಾತು. ಈ ಶಾಲೆಗೆ ಭೇಟಿ ಕೊಟ್ಟ ನಂತರ ಅವಾಗ ಶಿವನಗೌಡರು ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಅದು ಅವಾಗ ಸಾಧ್ಯ ಆದಷ್ಟು ಯಾವ ರೀತಿ ಸ್ಪಂದನೆ ಮಾಡಬೇಕು ಆ ರೀತಿಯಾದಂಥ ಸಕಾರಾತ್ಮಕ ಸ್ಪಂದನೆ ಮಾಡುವ ಮುಖಾಂತರ ನಮ್ಮ ನಾಯಕರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಸಾಹೇಬ್ರವರ ಅನುದಾನದ ಅಡಿಯಲ್ಲಿ ಏನು ಅವರ ಬೇಡಿಕೆ ಆಗಿತ್ತು ಅದನ್ನ ಅವರಿಗೆ ಕೊಟ್ಟಿತ್ತು ಅನ್ನೋದು ನಮಗೆ ಆಲ್ರೆಡಿ ಮಾಹಿತಿ ಇತ್ತು. ಆದ್ರೆ ಆ ಕೆಲಸ ಎಲ್ಲಿಗೆ ಬಂದೈತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮಗೆ ಆ ಮಾಹಿತಿ ಕೊಡ್ತಾ ಇತ್ತು. ಅದಕ್ಕೆ ನಾವು ನಮ್ಮ ವಾರ್ಡಿನ ಸದಸ್ಯರಾಗಿರ್ತಕ್ಕಂಥ ಅಸೂಟೆಯವರು ಮಾತಾಡ್ತಿದ್ವಿ. ನಾವು ಮಾತಾಡಿ 1 ತಿಂಗಳಾಯ್ತು. ಅದು ಶಿವನಗೌಡರವ್ರು ಬಂದ ಈ ರೀತಿಯ ಕಾರ್ಯಕ್ರಮವನ್ನ ಮಾಡಕತ್ತೀವಿ ಅಂತಂದ ಅವ್ರೇನು ನಮ್ಮ ಮುಂದೆ ಹೇಳಿದ್ರು. ಇವತ್ತು ಬಂದ ಮೇಲೆ ಅವ್ರು ಮತ್ತೊಮ್ಮೆ ನೆನಪು ಮಾಡಿಕೊಡುವಂತ ಸಂಗತಿ ಏನಂದ್ರೆ, ನಿಮ್ಮ ಮಕ್ಕಳಿಗಾಗಿನ ಅವ್ರು ಕೇಳೋದು, ಅವ್ರೇನು ವೈಯಕ್ತಿಕವಾಗಿ ಕೇಳಕ್ ಹೋಗಂಗಿಲ್ಲ. ಅವ್ರೇನೋ ಕೇಳಿದ್ರು ಸಂಸ್ಥೆ ಪರವಾಗಿ, ವಿಶೇಷವಾಗಿ ನಿಮ್ಮ ಮಕ್ಕಳ ಪರವಾಗಿ ಕೇಳುವಂತ ಬೇಡಿಕೆಗಳು ಅವು ಏನದಾವು, ಅವರು ಹಾಸ್ಟೆಲ್ ಅನ್ನ ಇನ್ನ ಹೆಚ್ಚು ಅಭಿವೃದ್ಧಿ ಪಡಿಸ್ಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಹೆಚ್ಚಿನ ಅನುದಾನವನ್ನ ಅವ್ರೇನು ಕೇಳ್ತಾರ ಒಂದು ವೇದಿಕೆ ಮುಖಾಂತರ ಹೇಳೋದಕ್ಕೆ ಬಯಸ್ತೀನಿ. ಹೋದ ಸತಿ 10 ಲಕ್ಷ ಅನುದಾನ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ವಿ. ಅದು ಪ್ಲಿಂತ್ ತನಕ ಬಂದೈತಿ, ಎಲ್ಲ ಗಾಡಿ ಕಟ್ಟಿದ್ದಿಲ್ಲಿಂದ ಕಾಣ್ತೈತಿ. ಹೆಚ್ಚಿನ ಅನುದಾನ ಏನೈತಿ ಆ ನಿಮ್ಮ ಹಾಸ್ಟೆಲ್ ಅನ್ನ ಪೂರ್ಣ ಮಾಡುವ ಜವಾಬ್ದಾರಿ ನಾವೆಲ್ಲರೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಾವೆಲ್ಲರೂ ಗಣ್ಯರು ಸಾಮೂಹಿಕವಾಗಿ ತಗೊಂಡು ಅದು ನಮ್ಮ ಕೆಲಸ ಅನ್ನುವಂಥ ಭಾವನೆಯನ್ನ ಅಭಿವ್ಯಕ್ತಪಡಿಸ್ಬೇಕು ಅಂತಂದ ಈ ಒಂದು ವೇದಿಕೆ ಮುಖಾಂತರ ಪಕ್ಕಿರಪ್ಪಣ್ಣರಿಗೆ ನನಗೆ ಒಂದು ಮನೆ ಕಾಂಪಿಟೇಷನ್ ಹಚ್ಚಿಬಿಟ್ರಿ. ಈಗ ನಾನು ಎಚ್ ಕೆ ಪಾಟೀಲ್ ಮಗ ಇದ್ರು ಸಿದ್ದರಾಮಯ್ಯ ಅವರಿಗೆ ಯಾರ ಹತ್ರದರ ಅಂದ್ರೆ ಅದು ಫಕೀರಪ್ಪ ಅವರ. ನೀವು ಎಷ್ಟು ಸತಿ ಅಪ್ಪಾಜಿ ಅವ್ರನ್ನ ಸಿದ್ದರಾಮಯ್ಯ ಅವ್ರ ಬಾಜು ಮೀಡಿಯಾ ಮುಖಾಂತರ ನೋಡ್ತೀರಿ, ಅದಕ್ಕಿಂತ ಹತ್ರ ನಮ್ಮ ಫಕೀರಪ್ಪಣ್ಣರ ಅದರ. ಇದು ನನಗೆ ಅಂತಿದ್ರು, ನನಗೆ ಎಲ್ಲರೂ ಸಹಜವಾಗಿ ನನ್ನ ಅನುಭವ ಈಗ ಒಂದು 5 ವರ್ಷ ಅಷ್ಟೇ. ಆದ್ರೆ ನನಗೆಲ್ಲ ನಮ್ಮ ಸಂಘಟಕರು ಅಂತಿದ್ರು, ಹೆಂಗ ಅಣ್ಣಾರು ಸಿದ್ದರಾಮಯ್ಯ ಅವ್ರದ್ದು ಸಂಬಂಧ ಹೆಂಗೈತಿ ಅಂತಂದ ಹಂಗ ವಿಶ್ಲೇಷಣೆ ಮಾಡ್ತಿದ್ರು. ಆದ್ರೆ ಒಮ್ಮೆ ಸಿದ್ದರಾಮಯ್ಯ ಅವರು ನಮ್ಮ ಗದಗ ಮತಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ನಮ್ಮ ತಲೆಗೆ ಏನಿರ್ತೈತಿ, ದೊಡ್ಡ ನಾಯಕರು ಬಾರಿ ದೊಡ್ಡ ದೊಡ್ಡ ಜವಾಬ್ದಾರಿ, ದೊಡ್ಡ ದೊಡ್ಡ ಕೆಲಸದ ಒತ್ತಡದ ನಡುವೆ ಎಲ್ಲರನ್ನ ನೆನ್ಪಿಟ್ಕೊಳ್ಳಾದಂತ ಆ ಒಂದು ಮಾನವ ಸ್ವಭಾವ ಸೃಷ್ಟಿಯಾಗ್ಬಿಟ್ಟಿರ್ತೈತೆ. ಅದು ಬೇಕು ಅಂತ ಮಾಡಕ್ ಸಾಧ್ಯನೇ ಇಲ್ಲ. ಆದ್ರೆ ಒತ್ತಡದ ಜೊತೆಗೆ ಸ್ವಲ್ಪ ಏನಾದ್ರು ಒಂಥರ ಹೆಸರು ನೆನ್ಪು ಹಾಕ್ಬಿಟ್ಟಿರ್ತಾರನೋ ಅಂತಂದ ಇದು ನಮ್ ತಲೆಗೆ ಕಲ್ಪನೆ ಇರ್ತಾವ ಈಗ. ಆದ್ರ ಅಣ್ಣಾರ್ದು ಸಿದ್ದರಾಮಯ್ಯ ಅವ್ರದ್ದು ಸಂಬಂಧ ಬಹಳಷ್ಟು ವರ್ಷಗಳಿಂದ ಇರೋದ್ರಿಂದ ಅವತ್ತ ಅವ್ರು ಯಾವಾಗ ಸಿದ್ದರಾಮಯ್ಯ ಅವ್ರಿಗೆ ಮಾಲಿ ಹಾಕಕ್ ನಿಂತಿದ್ರು, ನಾನು ಅವ್ರ ಬಾಜುನ ನಿಂತಿದ್ದೆ. ಅವಾಗ ಅವ್ರ ಮಾಲಿ ಹಾಕುದ್ ಪುರ್ಸೊತ್ತಿರ್ಲಾರ್ದ ಸಿದ್ದರಾಮಣ್ಣವ್ರ ಏನಪ್ಪ ಫಕೀರಪ್ಪ ಅಂತಂದ ಯಾವಾಗ ಅವ್ರಿಗೆ ವಿಶ್ಲೇಷಣೆ ಮಾಡಿದ್ರು, ಅವಾಗ ನನಗೆಲ್ಲೋ ಒಂದ್ ಕಡೆ ಆ ಒಂದು ಸಂಬಂಧದ ಗಟ್ಟಿತನವನ್ನ ನಾವೆಲ್ಲ, ನಾನು ಹಾಗೂ ನನ್ನ ಜೊತೆ ಇರ್ತಕ್ಕಂಥ ಎಲ್ಲ ನನ್ನ ಯುವ ಸಂಘಟಕರಿಗೆ ಅದು ಇನ್ನೊಮ್ಮೆ ಅರಿವಾಗುವಂತ ಸನ್ನಿವೇಶ. ಅವ್ರ ಕಡೆಯಿಂದ ಏನ್ ಸಾಧ್ಯ ಆಗುತ್ತೆ, ತಂದೆಯವರ ಕಡೆಯಿಂದ ಏನು ಸಾಧ್ಯ ಆಗುತ್ತೆ, ವಿಶೇಷವಾಗಿ ನಮ್ಮ ಕಡೆಯಿಂದ ಕೂಡ ಏನು ಸಾಧ್ಯ ಆಗ್ತೈತಿ, ಆ ಎಲ್ಲ ರೀತಿಯ ಸ್ಪಂದನೆ ಈ ಒಂದು ಶಾಲೆಗೆ ಸಂಪೂರ್ಣವಾಗಿ ಇರ್ತೈತಿ ಅನ್ನುವ ಒಂದು ಮಾತನ್ನ ಈ ಒಂದು ವೇದಿಕೆ ಮುಖಾಂತರ ಭರವಸೆ ಜೊತೆ ನಿಮ್ಮೆಲ್ಲರ ಮುಂದೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಇಲ್ಲಿ ಬಂದಾಗೊಮ್ಮೆ ವೈಯಕ್ತಿಕವಾಗಿ ನನಗೇನ್ ಅನ್ಸಕ ಪ್ರಾರಂಭ ಆಕೈತಿ ಅಂದ್ರ, ನಮ್ಮ ಕಾರ್ಯ ಚಟುವಟಿಕೆಗಳು ಯಾವ ರೀತಿ ಇರ್ತಾವು ಅಂದ್ರ,
ಎಲ್ಲರೂ ನಮ್ಮ ಬಗ್ಗೆ ಚಲೋ ಮಾತಾಡೋರು ನಮ್ಮ ಆಜುಬಾಜು ಇರ್ತಾರ. ಯಾರು ನಮ್ಮ ಆಜುಬಾಜು ಇರೋರು ನಮ್ಮನ್ನ ಟೀಕಾ ಮಾಡಂಗಿಲ್ಲ. ಅವ್ರ ಮನಸ್ಸೊಳಗ ಟೀಕಾ ಮಾಡ್ಬೇಕನ್ನೋದಿದ್ರು ಇತ್ತಲ್ಲಿ ನೀವು ತಪ್ಪಿದ್ರೆ ನೋಡ್ರಿ, ಈ ನಿಮ್ಮ ವರ್ತನೆ ಕರೆಕ್ಟ್ ಅಲ್ಲ ನೋಡ್ರಿ, ಈ ನಿಮ್ಮ ಕೆಲಸ ಬರೋಬ್ಬರಿ ಇರ್ಲಿಲ್ಲ ನೋಡ್ರಿ ಅಂತಂದು ಅವ್ರ ಮನಸ್ದಾಗಿದ್ರು ಅದನ್ನ ಹೇಳೋದ್ರೊಳಗ ಸ್ವಲ್ಪ ಮುಜುಗರವನ್ನ ವ್ಯಕ್ತಪಡಿಸ್ತಾರೆ, ಹಿನ್ನಡೆಯನ್ನ ಹಾಕ್ತಾರ. ಆದ್ರ ಎಲ್ಲ ನಮ್ಮ ಸಂಘಟಕರು, ನನ್ನ ಸಹೋದ್ಯೋಗಿಗಳು ಯಾವತ್ತಿದ್ರು ನಮ್ಮನ್ನ ಉಬ್ಬಸ್ ಮಾತಾಡ್ತಾರ ಹೊರತು ಟೀಕಾ ಮಾಡಕ್ ಹೋಗಂಗಿಲ್ಲ. ಆದ್ರ ಈ ಒಂದು ಸಂಸ್ಥೆಗೆ ಬಂದಂತ ಸಂದರ್ಭದಲ್ಲಿ ನನಗ ಏನ್ ಅನಿಸ್ತೈತಿ ಅಂದ್ರ ಅತ್ಯಂತ ವಿನಮ್ರತೆಯ ಭಾವನೆಯನ್ನ ಮತ್ತೊಮ್ಮೆ ಮರುಹೊಂದಿಸುವಂತ ಅವಕಾಶ ಸೃಷ್ಟಿ ಮಾಡಿಕೊಡ್ತೈತಿ. ಏನು ನಾವು ಬಾರಿ ಬಿಡು, ನಮ್ದ ಕೆಲಸ, ನಾವು ಓದೆಲ್ಲ ಮಂದಿ ಕೂಡ್ತಾರ, ನಮ್ಮನ್ನಿಷ್ಟ ಕೂಡ್ತಾರ, ನಾವು ಬಾರಿ ಬಿಡು ಅನ್ನುವಂತ ಆ ಒಂದು ಕಲ್ಪನೆಗೆ ನಾವೇನ್ ಬಂದಿರ್ತೀವಿ, ಇಲ್ಲಿ ಬಂದ ಮೇಲೆ ನಾವು ಮತ್ತೊಮ್ಮೆ ಭೂಮಿ ಕಾಣ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಏನು ನಮ್ಮ ಮಕ್ಕಳು ಅದಾರ, ನೀವೆಲ್ಲರೂ ಪಾಲಕರದಿರಿ, ನಿಮಗ ಸಹಜವಾಗಿ ಆ ಭಗವಂತನ ಕೃಪಾ ಏನಿರ್ತತಿ ಆ ರೀತಿಯ ಆಗು ಹೋಗುಗಳನ್ನ ನೀವೆಲ್ಲರೂ ಅನುಭವಿಸಿರ್ತೀರಿ. ನಿಮ್ಮ ಮಕ್ಕಳನ್ನ ನೀವು ವಿಕಲಚೇತನರು ಅಂತಂದ ಅವರನ್ನ ವಿಚಾರ ಮಾಡಕ್ ಹೋಗ್ಬೇಡ್ರಿ. ದೇ ಆರ್ ನಾಟ್ ಚಾಲೆಂಜ್ಡ್ ಪೀಪಲ್, ದೇ ಆರ್ ಸ್ಪೆಷಲಿ ಏಬಲ್ಡ್. ವಿಶೇಷ ಚೇತನರು ಅವರು. ಅವರ ಸ್ವಭಾವ ನೋಡ್ರಿ, ಅವರೆಲ್ಲರೂ ಬಂದ ನಮ್ಮ ಮುಂದೆ ಡ್ಯಾನ್ಸ್ ಮಾಡಿದ್ರು, ನಮ್ಮ ಮುಂದೆ ಪ್ರದರ್ಶನ ಮಾಡಿದ್ರು. ಬೇರೆ ಶಾಲೆಗೂ ಇದನ್ನ ನಾವು ನೋಡ್ತಿರ್ತೀವಿ. ಒಂದು ಕಾಮನ್ ಪ್ರಾಕ್ಟೀಸ್ ಏನೈತಿ ಅಂದ್ರ ಎಲ್ಲಾ ರೀತಿಯಂತ್ರ ಹೇಳ್ಕೊಟ್ಟಿರ್ತಕ್ಕಂಥ ಮಕ್ಕಳಿಗೂ ಮುಂದೆ ಯಾರೊಬ್ರು ಟೀಚರ್ ಕುಂತ ಅವ್ರಿಗೆ ಸ್ಟೆಪ್ಸ್ ಹೇಳ್ಕೊಡ್ತಿರ್ತಾರ. ಇಲ್ಲಿ ಕೂಡ ನಿಮ್ಮ ಮಕ್ಕಳಿಗೆ ಎಲ್ಲ ರೀತಿಯ ಅನಾನುಕೂಲತೆ ಇದ್ರೂ ಕೂಡ ಟೀಚರ್ಸ್ ಮುಂದೆ ಕುಂತ ಅವ್ರಿಗೆ ಡೈರೆಕ್ಷನ್ ಕೊಡಾಕತ್ತಿದ್ರು. ಇದರ ಅರ್ಥ ನೀವೆಲ್ಲ ಪಾಲಕರಾದಂಥವ್ರು, ನೀವು ನಿಮ್ಮ ತಲೆಯಾಗ ನೀವು ಯಾವ ಭಾವನೆಯನ್ನ ಇಟ್ಕೋಬೇಕು ಅಂದ್ರೆ ನಿಮ್ಮ ಮಕ್ಕಳಿಗೆ ಎಲ್ಲ ರೀತಿಯ ಅನುಕೂಲ ಇರ್ತಕ್ಕಂಥ ಮಕ್ಕಳಿಗೆ ಯಾವುದೇ ರೀತಿಯ ಕಮ್ಮಿ ಇಲ್ಲ ಅನ್ನುವಂತ ಒಂದು ಭಾವನೆಗೆ ನೀವೆಲ್ಲರೂ ಸಾಮೂಹಿಕವಾಗಿ ಬರಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಇಲ್ಲಿ ಬಂದಾಗ ಒಂದ್ಸತಿ ನನಗೆ ಅನ್ಸಕ್ ಚಾಲು ಆಕೈತಿ, ನಾವು ನಡೆಯುವಂತ ಅನುಭವಿಸುವಂತ ಜೀವನ ಎಷ್ಟು ಮಕ್ಕಳ ಕನಸಾಗಿರ್ತೈತಿ ಅಂತಂದ ಇಲ್ಲಿ ಬಂದಾಗ ಒಮ್ಮೆ ಅರಿವಾಕೈತದು. ನಮ್ಮ ಮಕ್ಕಳನ್ನ ನೋಡಿದಾಗ ಒಮ್ಮೆ ಎಷ್ಟು ಖುಷಿಯ ಭಾವನೆಯನ್ನ ವ್ಯಕ್ತಪಡಿಸಕ್ಕೆ ಅದನ್ನ ಸಾಧ್ಯ ಆದ್ರೂ ಅದನ್ನ ಮಾತಿನ ಮುಖಾಂತರ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ವಿಶೇಷವಾಗಿ ಶಿಕ್ಷಕರಿಗೆ, ನೀವೆಲ್ಲ ಪಾಲಕರಾದಂಥವ್ರು, ಶಿಕ್ಷಕರಿಗೆ ನೀವೆಷ್ಟು ನಮನಗಳನ್ನ ಸಲ್ಲಿಸಿದ್ರು ಅದು ಕಮ್ಮಿನ ಅಂತಂದ ನಾನು ಹೇಳಬೇಕಾಗೈತಿ. ಅವರ ನಿಯಮಗಳು, ಅವರ ಸಿದ್ಧಾಂತಗಳು, ಅವರ ಕಾರ್ಯವೈಖರಿ ಯಾವುದೇ ರೀತಿಯ ವೈಯಕ್ತಿಕ ಲಾಭದಾಯಕ ಕಾರ್ಯಗಳು ಇರಂಗಿಲ್ಲ. ಅವ್ರು ಮಾಡುವಂತ ಕೆಲಸದ ಮುಖಾಂತರ ಎಲ್ಲಾದ್ರೂ ಅವರು ಲಾಭ ನೋಡ್ಬೇಕು ಅಂದ್ರೆ ನಿಮ್ಮ ಮಕ್ಕಳ ಸಂತೋಷದ ವರ್ತನೆಯಲ್ಲಿ ಅವರು ಆ ಲಾಭವನ್ನ ನೋಡ್ತಾರ. ಆ ರೀತಿಯ ಮನೋಭಾವನೆಯನ್ನ ಇಟ್ಕೊಂಡಿರ್ತಕ್ಕಂಥ ಶಿಕ್ಷಕರಿಗೆ ವೇದಿಕೆ ಮುಖಾಂತರ ವಿಶೇಷ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತೀನಿ. ದೇವನಗೌಡರವರು ಹೇಳ್ದಂಗ ಸಂಸ್ಥೆಗೆ ಹಿಂದಕ್ಕೆ 2013-14 ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬ್ರವರು ಅವಾಗ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಸಂದರ್ಭದಲ್ಲಿ KRIDL ಮುಖಾಂತರ ಅವರಿಗೆ ವಿಶೇಷ ಅನುದಾನವನ್ನ ಕಲ್ಪಿಸಿಕೊಟ್ಟಿದ್ರು. ಅದಾದ್ಮೇಲೆ ಮತ್ತೊಮ್ಮೆ ಅವರ ನಿರೀಕ್ಷೆ ಇರಿತ್ತು. ಆ ನಿರೀಕ್ಷೆಯನ್ನ ಈಡೇರಿಸುವಂತ ಸಣ್ಣ ಕೆಲಸ ಅವರ ಮನವಿಯ ಮುಖಾಂತರ ನಾವೆಲ್ಲರೂ ಸೇರಿ ಅದು ತಕ್ಕವಾದಂತ ಸ್ಪಂದನೆ ಮೂಲಕ ಅದನ್ನ ಕೂಡ ಅದು ನಮ್ಮ ಜವಾಬ್ದಾರಿ ಅಂತಂದ
ಮಾಡಿಸ್ಕೊಟ್ಟಿದ್ವಿ. ಬರ್ತಕ್ಕಂಥ ದಿನಮಾನಗಳಲ್ಲೂ ಕೂಡ ಆ ಹಾಸ್ಟೆಲ್ ಬಿಲ್ಡಿಂಗ್ ಅನ್ನ ಪೂರ್ಣ ಮಾಡುವ ಜವಾಬ್ದಾರಿ ಮತ್ತೊಮ್ಮೆ ನಾವೆಲ್ಲರೂ ಸೇರಿ ತಗೋತೀವಿ ಅನ್ನೋ ಒಂದು ಮಾತನ್ನ ಪುನರುಚ್ಚಾರ ಮಾಡಿ, ಸಮಯದ ಅಭಾವ ಇರೋದ್ರಿಂದ ಸಾಕಷ್ಟು ಪಾಲಕರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತೀರಿ. ನಿಮ್ಮ ಮಕ್ಕಳ ಜೊತೆ ಅಮೂಲ್ಯವಾದಂಥ ಸಮಯವನ್ನ ಕಳಿಬೇಕು ಅನ್ನುವಂಥ ಒಂದು ಆಶಾಭಾವನೆಯನ್ನ ಇಟ್ಕೊಂಡು ನೀವು ಬಂದಿರ್ತೀರಿ. ಸಮಯ ಹೆಚ್ಚಿಗೆ ತಗೊಳ್ಳಾರ್ದ ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ಮೊದಲನೇ ಈಗ ಹೆಂಗ್ ಇಂಗ್ಲಿಷ್ದಾಗ ಅಂತಾರಲ್ಲ, ಹೂಸ್ ಯುವರ್ ರೋಲ್ ಮಾಡೆಲ್ ಅಂತಂದ ಸಹಜವಾಗಿ ಮಕ್ಕಳಿಗೆ ಎಲ್ಲರೂ ಕೇಳ್ತಿರ್ತಾರ. ಆ ಮಕ್ಕಳಿಗೆ ನೀವೇನಾದ್ರೂ ಪ್ರಶ್ನೆ ಮಾಡಿದ್ರಿ ಅಂದ್ರೆ, ಯಾರು ನಿನ್ನ ರೋಲ್ ಮಾಡೆಲ್ ಅಂತ ನೀವು ಯಾರು ಪ್ರಶ್ನೆ ಮಾಡಿದ್ರಿ ಅಂದ್ರೆ ಅವ್ರು ಒಂದ ಕಡೆ ಬಟ್ ಮಾಡಿ ತೋರಿಸ್ತಾರ. ಅದೇನೋ ಬಟ್ ಮಾಡಿ ತೋರಿಸಿದ್ರು ಅವ್ರು ನಿಮ್ಮ ಕಡೆ ಬಟ್ ಮಾಡಿ ತೋರಿಸ್ತಾರ. ನೀವು ನಿಮ್ಮ ಮಕ್ಕಳನ್ನ ಆ ರೀತಿ ಅಂತ ಏನು ಪ್ರೋತ್ಸಾಹದಾಯಕವಾದಂತ ಒಂದು ನಡೆಗೆ ನೀವೆಲ್ಲರೂ ಬಂದಿರಿ. ನಿಮಗೆ ಆ ಭಗವಂತನ ಆಶೀರ್ವಾದ, ಕೃಪೆ, ಯಶಸ್ಸು ಯಾವತ್ತಿದ್ರು ದಯಪಾಲಿಸ್ಲಿ ಅಂತಂದ ಮತ್ತೊಮ್ಮೆ ಹಾರೈಸಿ ನನ್ನನ್ನು ಇಷ್ಟು ಪ್ರೀತಿಯಿಂದ ಇಲ್ಲಿ ಬರಮಾಡಿಕೊಂಡು ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ವಿಶೇಷವಾಗಿ ಶಿಕ್ಷಕರಿಗೆ ವೈಯಕ್ತಿಕವಾದಂಥ ನನ್ನ ವಿಶೇಷ ಧನ್ಯವಾದಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತಿದ್ರಿ. ಎಲ್ಲರಿಗೂ ನಮಸ್ಕಾರ.